ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಗಳಲ್ಲಿ ಸ್ವಲ್ಪ ಸಮಯ ದೇವರ ವಚನದಿಂದ ಮಾತನಾಡಲಿಕ್ಕೆ ದೇವರು ಕೊಟ್ಟಂತಹ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿರ್ತಾನೆ. ಸ್ವಲ್ಪ ಸಮಯ ದೇವರ ವಚನದಿಂದ ಮಾತನಾಡಲಿಕ್ಕೆ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 26ರಿಂದ 30 ತನಕ ಇರುವಂಥ ವಚನಗಳು. ಪ್ರಿಯ ದೇವಜನರೇ, ಈ ವಾಕ್ಯಗಳನ್ನು ಆಲಿಸುವಾಗ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದು, ಈ ಸಂಭಾಷಣೆಯು ಸ್ನಾನಿಕನಾದ ಯೋಹಾನನ ಶಿಷ್ಯರು ಮತ್ತು ಸ್ನಾನಿಕನಾದ ಯೋಹಾನನ ಜೊತೆ ನಡೆದಿರುವಂಥ ಒಂದು ಸಂಭಾಷಣೆಯಾಗಿದೆ. 26ನೇ ವಚನದಲ್ಲಿ ತನ್ನ ಶಿಷ್ಯರು, ಗುರುವೇ, ಯೋರ್ದಾನ್ ಹೊಳೆ ಆಚೆ ಬಳಿಯಲ್ಲಿ ಒಬ್ಬನ ವಿಷಯದಲ್ಲಿ ಸಾಕ್ಷಿ ಕೊಟ್ಟೆ ಅಲ್ಲ, ಅವನು ಸ್ನಾನವನ್ನು ಮಾಡಿಸ್ತಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಎಂಬುದಾಗಿ ಇಲ್ಲಿ ಶಿಷ್ಯರು ಬಂದು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸ್ನಾನಿಕನಾದ ಯೋಹಾನನು ಇದನ್ನು ಕೇಳಿ ತನ್ನ ಸೇವೆಗೆ, ತನ್ನ ಮೂಲಕವಾಗಿ ನಡೆಯುತ್ತಿರುವಂಥ ಸೇವೆಗಳನ್ನು ಮತ್ತೊಬ್ಬನು ಮಾಡ್ತಾ ಇದ್ದಾನೆ, ನಾನು ಬೇಡಬೇಕಾಗಿರುವಂಥ ಕಾರ್ಯಗಳನ್ನು ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಎಂಬುದಾಗಿರುವಂಥದ್ದು ಅವನ ಅಸೂಯೆಗೆ ಕಾರಣವಾಗಲಿಲ್ಲ. ಯಾಕಂದರೆ ಸ್ನಾನಿಕನಾದ ಯೋಹಾನನ ಉದ್ದೇಶವು ಒಂದೇ ಆಗಿತ್ತು. ಕ್ರಿಸ್ತನು ಬಂದ ನಂತರ ಕ್ರಿಸ್ತನ ಸೇವೆ ಎಲ್ಲ ಕಡೆಯಲ್ಲಿಯೂ ವೃದ್ಧಿ ಆಗಬೇಕು ಎಂಬುದಾಗಿರುವಂಥದ್ದು. 27-28 ವಚನಗಳನ್ನು ನೋಡುವಾಗ ಶಿಷ್ಯರಿಗೆ ಉತ್ತರವನ್ನು ಕೊಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯಕುಮಾರನು ಹೆಚ್ಚೇನು ಹೊಂದಲಾರನು ಎಂಬುದಾಗಿ. ನಾನು ಕ್ರಿಸ್ತನಲ್ಲ, ಆತನ ಮುಂದೆ ಕಲಿಸಲ್ಪಟ್ಟವನಾಗಿದ್ದೇನೆ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿ ಎಂಬುದಾಗಿ. ಅಂದರೆ ಈ ವಾಕ್ಯಗಳ ಮೂಲಕವಾಗಿ ಹೇಳುವಂಥದ್ದು, ತನಗಿರುವಂಥ ಆಶೀರ್ವಾದ, ತನಗಿರುವಂಥ ಸೇವೆ, ತನಗಿರುವಂಥ ಕಾರ್ಯ ಎಲ್ಲವೂ ಪರಲೋಕದಿಂದ ಬಂದಂಥ ಆಶೀರ್ವಾದಗಳಾಗಿದೆ. ಇಲ್ಲಿ ತನ್ನನ್ನು ತಾನು ಅವನು ಹೆಚ್ಚಿಸಿಕೊಂಡಿಲ್ಲ, ನಾನೇ ಎಂಬುದಾಗಿರುವಂಥದ್ದು ಎಲ್ಲವನ್ನ ಬಿಟ್ಟು ಕ್ರಿಸ್ತನ ಸೇವೆಗಾಗಿ ಆತನು ಬಂದಿರುವಂಥ ಉದ್ದೇಶವನ್ನು ಈ ಲೋಕಕ್ಕೆ ತಿಳಿಸಲು, ಅನೇಕರಿಗೆ ದೇವರ ಕಡೆಗೆ ಬರಮಾಡಿಕೊಳ್ಳಲು, ಆತನ ಮಾರ್ಗಗಳನ್ನು ಸರಾಗ ಮಾಡಲು ಆ ಕೆಲಸವನ್ನು ಮಾಡುವನಾಗಿದ್ದನು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡ್ರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳಿದನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಅಂದರೆ ಕರ್ತನ ದಾರಿಗಳನ್ನು ಸಿದ್ಧ ಮಾಡಲಿಕ್ಕೂ, ಕರ್ತನ ಬಳಿಗೆ ಅನೇಕ ಜನರನ್ನು ಕರೆದುಕೊಂಡು ಬರಲಿಕ್ಕೂ, ಕರ್ತನ ಬಳಿಗೆ ಅನೇಕರ ವಾಕ್ಯಗಳ ಮೂಲಕವಾಗಿ ಆತನ ದೀಕ್ಷೆಯನ್ನು ಪಡೆದುಕೊಳ್ಳಲಿಕ್ಕೆ ಸೇವೆಗೆ ಸಹಾಯಕನಾಗಿ ನಿಂತಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ 29ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಮದಲಿಂಗನ ಗೆಳೆಯನು ಅವನ ಹತ್ರ ನಿಂತ್ಕೊಂಡು ಅವನ ಮಾತುಗಳನ್ನು ಕೇಳಿ ಮದಲಿಂಗನ ಧ್ವನಿಗೆ ಬಹಳ ಸಂತೋಷ ಪಡ್ತಾನಲ್ಲ. ಅಂದರೆ ಮದಲಿಂಗನ್ ಎಂಬುದಾಗಿ ಹೇಳುವಾಗ ಅದು ನಿಜವಾದಂಥ ಕ್ರಿಸ್ತನೇ ಆಗಿದ್ದಾನೆ. ಆ ಕ್ರಿಸ್ತನ ವಾಕ್ಯಗಳನ್ನು ಕ್ರಿಸ್ತನ ಜೊತೆಯಲ್ಲಿ ನೆರೆದು ಸೇವೆಯನ್ನು ಮಾಡುವಾಗ ಅದಕ್ಕಿಂತ ಬೇರೆ ಸಂತೋಷ ಬೇರೆ ಏನೂ ಇಲ್ಲ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. 30ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು ಎಂಬುದಾಗಿ. ಕ್ರೈಸ್ತ ಜೀವನದಲ್ಲಿ ನಮಗೆಲ್ಲರೂ ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಸಹ ಅಳವಡಿಸ್ಕೊಳ್ಬೇಕಾಗಿದೆ. ನಾವು ಎಷ್ಟೇ ಸೇವೆಯನ್ನು ಮಾಡೋದಾದರೂ, ಅನೇಕ ಜನರನ್ನು ದೇವರ ಬಳಿಗೆ ಕರೆತರೋದಾದರೂ, ನಾವು ಮಾಡ್ತಾ ಇರುವಂಥದ್ದು ಯೇಸು ಕ್ರಿಸ್ತನ ಮಹಿಮೆಯು ವೃದ್ಧಿಯಾಗಬೇಕಾಗಿದೆ. ಆತನು ಅನೇಕ ಸೇವೆಗಳ ಮೂಲಕವಾಗಿ ಆತನನ್ನು ಮಹಿಮೆ ಪಡಿಸಿ ಆತನನ್ನು ವೃದ್ಧಿ ಮಾಡಬೇಕಾಗಿದೆ. ಆತನ ಮುಂದೆ ನಾವೇನೂ ಇಲ್ಲ, ನಾವು ಕಡಿಮೆ ಉಳ್ಳವರಾಗಿ ಜೀವನ ಮಾಡಬೇಕಾಗಿದೆ. ಸ್ನಾನಿಕನಾದ ಯೋಹಾನನು ತನಗಿರುವ ಸೇವೆಯ ಕಾಲಗಳಲ್ಲಿ ಯಾವುದೇ ಅಹಮಿಲ್ಲದೆ ತನ್ನನ್ನೇ ತಾನು ತಗ್ಗಿಸಲ್ಪಟ್ಟು ಕ್ರಿಸ್ತನ ಬಳಿಗೆ ಅನೇಕರನ್ನು ಬರಮಾಡಲು, ಕ್ರಿಸ್ತನ ದಾರಿಗಳನ್ನು ಸುಗಮ ಮಾಡಲು ಮಾಡಿದಂಥ ಸೇವೆಯು ಇವತ್ತು ನಮ್ಮ ಜೀವನದಲ್ಲಿಯೂ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಪ್ರಿಯರಾದ್ದರಿಂದ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಭಾರತ ವರ್ಲ್ಡ್ ಕಪ್ ಗೆಲ್ಲಲಿಕ್ಕೆ ಕಾರಣ ಆದವರಲ್ಲಿ ಒಬ್ಬನು ಸಂಜು ಸ್ಯಾಮ್ಸನ್ ಅನೇಕ 3 ಮ್ಯಾಚುಗಳಲ್ಲಿಯೂ ಸಹ ಹಾಫ್ ಸೆಂಚುರಿ ಹೊಡೆದರೂ ಸಹ ಅವನನ್ನು ಟಿ ವಿ ಮಾಧ್ಯಮದವರು ಇಂಟರ್ವ್ಯೂ ಮಾಡುವಂಥ ಸಮಯದಲ್ಲಿ ಅವನು ಹೇಳುವಂಥದ್ದು, ನನ್ನ ಒಂದು ಶಕ್ತಿ, ನನ್ನ ಒಂದು ಬಲ, ನನ್ನ ಅಥವಾ ಯಾವುದೇ ರೀತಿಯ ಆಲೋಚನೆಗಳಿಂದಲ್ಲ ನಾನು ಗೆದ್ದಿದ್ದು, ಆದರೆ ನಾನು ಈ ರೀತಿ ಆಗಿರುವಂಥ ಒಂದು ಸಾಹಸ ಮಾಡಬೇಕಾದ್ರೆ ದೇವರು ನನಗೆ ಸಹಾಯಕನಾಗಿ ನಿಂತಿದ್ದನು ಎಂಬುದಾಗಿ. ಈ ವಾಕ್ಯವನ್ನು ನಾವು ನೋಡುವಾಗ ನಾವು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ಆದರೆ ದೇವರ ಮಹಿಮೆಯನ್ನು ಎಲ್ಲರ ಮುಂದೆ ಆತನನ್ನು ವೃದ್ಧಿ ಮಾಡಲಿಕ್ಕೆ ಪ್ರಚಾರ ಪಡಿಸಬೇಕಾಗಿದೆ ಪ್ರಿಯರೇ. ಆದ್ದರಿಂದ ಸ್ನಾನಿಕನಾದ ಯೋಹಾನನ ಜೀವನವನ್ನು ನಾವು ನೋಡುವಾಗ ಆತನಲ್ಲಿದ್ದಂಥ ಎಲ್ಲ ಗುಣಲಕ್ಷಣಗಳನ್ನು ನಾವು ಅಸೂಯೆ ಇಲ್ಲದೆ, ಕೋಪವಿಲ್ಲದೆ ಸೇವೆಯನ್ನು ಮಾಡುವವರಾಗಿರಬೇಕು. ಯಾಕಂದರೆ ಜನರ ಬಳಿಗೆ ಅನೇಕರನ್ನು
ಕ್ರಿಸ್ತನ ಬಳಿಗೆ ಬರಮಾಡಲು, ಅನೇಕರು ಕ್ರಿಸ್ತನ ಒಂದು ದಾರಿಯನ್ನು ತೋರ್ಪಡಿಸಿಕೊಡಲು ನಾವು ಸಹಾಯಕರಾಗಿ ನಿಲ್ಲಬೇಕಾಗಿದೆ. ಸ್ನಾನಿಕನಾದ ಯೋಹಾನನು ಮಾಡಿದಂಥ ಸೇವೆಯು ಇದಾಗಿದೆ. ಈ ಒಂದು ಸೇವೆಯನ್ನು ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುವನಾಗಿರ್ತೇನೆ. ಆಮೇಲೆ